Welcome to Bhavajnanantara. I am Chidanand Mugri. Let's float in the ocean of knowledge. ಲಾಸ್ಟ್ ವಿಡಿಯೋದಲ್ಲಿ ನಾವು ಕೋರಿಲೇಷನ್ ಕ್ಯಾಲ್ಕುಲೇಷನ್ ಮಾಡೋದ್ರ ಲಾಸ್ಟ್ ಮೆಥಡ್ನ ಬಿಟ್ಟಿದ್ವಿ. ಆ ಲಾಸ್ಟ್ ಮೆಥಡ್ನ ಈ ವಿಡಿಯೋದಲ್ಲಿ ನಾನು ಡಿಸ್ಕಷನ್ ಮಾಡ್ತಾ ಇದ್ದೀನಿ. ಅದ್ಯಾವುದಪ್ಪ ಅಂತಂದ್ರೆ ಸ್ಪಿಯರ್ಮನ್ ರ್ಯಾಂಕ್ ಕೋರಿಲೇಷನ್. ಏನು ನೋಡಿ ಹಾಗಂದ್ರೆ ಕಾರ್ಲ್ ಪಿಯರ್ಸನ್ ಕೋರಿಲೇಷನ್ ಆಫ್ ಕೋಎಫಿಷಿಯಂಟ್ ಆಲ್ರೆಡಿ ನೋಡಿದ್ದಾಗಿದೆ. ಕಾರ್ಲ್ ಪಿಯರ್ಸನ್ correlation coefficient is discussed in last class. Is not applicable in case where the direct quantitative measurements of a phenomena under study is not possible. One is direct ಏನು ಬರ್ತಾವು ಕ್ವಾಂಟಿಟೇಟಿವ್ ಮೆಜರ್ಮೆಂಟ್ ಮಾಡುವಂಥ ಸಂದರ್ಭಗಳು ಬರ್ತಾವು. ಅಂಥ ಸಂದರ್ಭದೊಳಗೆ ಆ ಕಾರ್ಲ್ ಪಿಯರ್ಸನ್ ಕೋಎಫಿಷಿಯಂಟ್ ಆಫ್ ಕೋರಿಲೇಷನ್ ಯೂಸ್ ಆಗಲ್ಲ, ಅದನ್ನು ಯೂಸ್ ಮಾಡಕ್ಕೆ ಬರಲ್ಲ. Sometimes we are required to examine the extent of association between two ordinary skilled variables such as two rank orderings. ನೋಡ್ರಿ ಅಂಥ ಸಂದರ್ಭದಾಗ ಏನು ಯೂಸ್ ಮಾಡಬೇಕಾಗತ್ತಪ್ಪ ಅಂತಂದ್ರೆ ನಾವು ವ್ಯಾಲ್ಯೂಸ್ಗೆ ಅಥವಾ ಡಾಟಾಸ್ಗೆ ರ್ಯಾಂಕ್ ಕೊಡೋದ್ರ ಮೂಲಕ ಒಂದಿಷ್ಟು ಕೋರಿಲೇಷನ್ನ ಪಡಿಬೇಕಾಗತ್ತೆ. ಫಾರ್ ಎಕ್ಸಾಂಪಲ್ ಏನು ಹೇಳ್ಬೋದಪ್ಪ ಅಂತಂದ್ರೆ ಒಂದಿಷ್ಟು ನಮಗೆ ಕ್ವಾಂಟಿಟಿನೇ ಸಿಗಲ್ಲ. ಫಾರ್ ಎಕ್ಸಾಂಪಲ್ ಟೇಸ್ಟ್ ಹೆಂಗೆ ಕ್ವಾಂಟಿಫೈ ಮಾಡ್ತೀರಾ? ಇಂಥ ವ್ಯಾಲ್ಯೂಯೇಷನ್ ಮಾಡೋಕ್ಕೋಸ್ಕರ ರ್ಯಾಂಕ್ ಕೊಟ್ಬಿಟ್ಟು ಮಾಡಬೇಕಾಗತ್ತೆ. ಅಂಡರ್ ದಿಸ್ ಮೆಥಡ್ ಒರಿಜಿನಲ್ ವ್ಯಾಲ್ಯೂಸ್ ಆರ್ ನಾಟ್ ಟೇಕನ್. ಈ ಮೆಥಡ್ನಲ್ಲಿ ಒರಿಜಿನಲ್ ವ್ಯಾಲ್ಯೂಸ್ನ ತೆಗೆದುಕೊಳ್ಳಲ್ಲ ಇಂಟು ಅಕೌಂಟ್. ಇನ್ಸ್ಟೆಡ್ ದ ವ್ಯಾಲ್ಯೂಸ್ ಆರ್ ರ್ಯಾಂಕ್ಡ್. ಒರಿಜಿನಲ್ ವ್ಯಾಲ್ಯೂಸ್ ತಗೋ ಬದಲಿಗೆ ರ್ಯಾಂಕ್ಡ್ ವ್ಯಾಲ್ಯೂಸ್ನ ಇಲ್ಲಿ ಕನ್ಸಿಡರ್ ಮಾಡಲಾಗುತ್ತೆ, ತಗೊಳ್ಳಲಾಗುತ್ತೆ. ಇಟ್ ವಾಸ್ ಡೆವಲಪ್ಡ್ ಬೈ ಎಡ್ವರ್ಡ್ ಸ್ಪಿಯರ್ಮನ್. ಡೆವಲಪ್ ಮಾಡಿದವರು ಯಾರಪ್ಪ ಅಂತಂದ್ರೆ ಎಡ್ವರ್ಡ್ ಸ್ಪಿಯರ್ಮನ್. ಇಟ್ಸ್ ಕೋಎಫಿಷಿಯಂಟ್ ಈಸ್ ಎಕ್ಸ್ಪ್ರೆಸಿವ್ ಬೈ ದಿ ಫಾಲೋಯಿಂಗ್ ಫಾರ್ಮುಲಾ. ಏನು ಮಾಡ್ತೀವಪ್ಪ ಅಂದ್ರೆ ಕೋಎಫಿಷಿಯಂಟ್ನ ಈ ಫಾಲೋಯಿಂಗ್ ಫಾರ್ಮುಲಾ ಮೂಲಕ ಎಕ್ಸ್ಪ್ರೆಸ್ ಮಾಡಲಾಗುತ್ತೆ. ನೋಡ್ರಿ, ಆರ್ ಈಕ್ವಲ್ ಟು 1 ಮೈನಸ್ 6 ಸಿಗ್ಮಾ ಡಿ ಸ್ಕ್ವೇರ್. ಸಿಗ್ಮಾ ಡಿ ಸ್ಕ್ವೇರ್ ಅಂತಂದ್ರೆ ಏನಪ್ಪಾ ಅಂತಂದ್ರೆ ಡಿ ಈಸ್ ದ ಡಿಫರೆನ್ಸ್ ಬಿಟ್ವೀನ್ ದ ರ್ಯಾಂಕ್ಸ್ ಆಫ್ ಪೇರ್ಡ್ ಐಟಮ್ಸ್ ಆಫ್ ಎಕ್ಸ್ ಆ್ಯಂಡ್ ವೈ ವೇರಿಯೇಬಲ್ಸ್. ಎಕ್ಸ್ ಮತ್ತು ವೈ ವೇರಿಯೇಬಲ್ಸ್ ಮಧ್ಯೆ ಇರುವಂಥ ಡಿಫ್ರೆನ್ಸ್ನ ಡಿಲಿಂದ ಇಲ್ಲಿ ಸೂಚಿಸಲಾಗುತ್ತೆ. ಅದನ್ನು ಸ್ಕ್ವೇರ್ ಮಾಡಬೇಕಾಗತ್ತೆ. ಆಮೇಲೆ ಎನ್ ಕ್ಯೂಬ್ ಮೈನಸ್ ಎನ್ ಡಿವೈಡೆಡ್ ಬೈ ಮಾಡಬೇಕಾಗತ್ತೆ. ಬಂದಂಥ ಆನ್ಸರ್ಗೆ ಎನ್ ಕ್ಯೂಬ್ ಮೈನಸ್ ಎನ್ಲಿಂದ ಇದೆ ಫಾರ್ಮುಲಾ ಆಗಿರುತ್ತೆ. ಯಾವುದೇ ರೀತಿಯಾದಂಥ ಪ್ರಾಬ್ಲಮ್ಸ್ನ ಕೇಳಲ್ಲ ನೆಟ್ ಟು ಸೆಟ್ನಲ್ಲಿ, ಬಟ್ ಫಾರ್ಮುಲಾ ಮಾತ್ರ ಗ್ಯಾರಂಟಿ ಕೇಳಬಹುದು. ಪ್ರಾಬ್ಲಮ್ ನೋಡೋಣಂತೆ ಒಂದಾದರೂ ಕೂಡ. ಸೇಲ್ಸ್ಮನ್ ಇದ್ದಾರೆ, ಟ್ರೈನಿಂಗ್ ಕೊಟ್ಟಿರುವಂಥ ಅವ್ರಿಗೆ ಟ್ರೈನಿಂಗ್ ಕೊಡಲಾಗಿರುತ್ತಾ ಸೇಲ್ಸ್ಮನ್ಸ್ಗೆ ಟ್ರೈನಿಂಗ್ ಕೊಟ್ಟಿರುವಂಥ ಒಂದಿಷ್ಟು ಅಂಶಗಳನ್ನ ರ್ಯಾಂಕ್ಲಿಂದ ಒಂದಿಷ್ಟು ರ್ಯಾಂಕ್ಸ್ ಕೊಟ್ಟರೆ ಅವ್ರ ಟ್ರೈನಿಂಗಿಗೆ ಹೀಗೆ ಕೊಟ್ಟಿದ್ದಾರೆ ನೋಡ್ರಿ. ರ್ಯಾಂಕ್ಸ್ ಇನ್ ಟ್ರೈನಿಂಗ್ ಎಕ್ಸ್. ಟ್ರೈನಿಂಗ್ ಒಂದು ಎಕ್ಸ್ ಅನ್ನೋವಂಥ ಟ್ರೈನಿಂಗ್ ಕೊಟ್ಬಿಟ್ಟು ರ್ಯಾಂಕ್ಸ್ ಕೊಟ್ಟಿದ್ದಾರೆ. 1ನೇ ಸೇಲ್ಸ್ಮನಿಗೆ 7 ಕೊಟ್ಟಿದ್ದಾರೆ ಎಕ್ಸ್ ಟ್ರೈನಿಂಗ್ನಲ್ಲಿ. ಹಾಗೆ 2ನೇ ಸೇಲ್ಸ್ಮನಿಗೆ 1, 3ನೇ ಸೇಲ್ಸ್ಮನಿಗೆ 10, ಹೀಗೆ ರ್ಯಾಂಕ್ ಕೊಡ್ತಾ ಹೋಗಿದ್ದಾರೆ ಎಕ್ಸ್ ಟ್ರೈನಿಂಗ್ನಲ್ಲಿ. ಹಾಗೆ ರ್ಯಾಂಕ್ಸ್ ಆನ್ ಸೇಲ್ಸ್ ಪರ್ಫಾರ್ಮೆನ್ಸ್, ಹಾಗೆ ಸೇಲ್ ಪರ್ಫಾರ್ಮೆನ್ಸ್ ಹೇಗಾಗ್ತಿದೆ ಅವ್ರದ್ದು ಅನ್ನೋದ್ರ ಮೇಲೆ ಕೂಡ ರ್ಯಾಂಕ್ ಕೊಟ್ಟಿದ್ದಾರೆ. ಆಕ್ಚುಲಿ ಕ್ವಾಂಟಿಫೈ ಮಾಡೋಕ್ಕಾಗಲ್ಲ ಸೇಲ್ಸ್ ಪರ್ಫಾರ್ಮೆನ್ಸ್ನ ಅಥವಾ ಟ್ರೈನಿಂಗ್ ಏನು ಕೊಟ್ಟಿರ್ತಾರಲ್ಲ ಅದರದ ಮೌಲ್ಯನ, ಆದರೂ ಕೂಡ ರ್ಯಾಂಕ್ನ ಇಲ್ಲಿ ಒದಗಿಸ್ಬಿಟ್ಟು ಏನು ಮಾಡಿದಾರಪ್ಪ ಅಂತಂದರೆ ಡಾಟಾ ಸೆಟ್ನ ಕೊಟ್ಟಿದ್ದಾರೆ. ಆಮೇಲೆ ಸೊಲ್ಯೂಷನಿಗೆ ಬಂದರೆ ಸೇಲ್ಸ್ಮನ್ 10 ಜನ ಇದ್ದಾರೆ. ಟ್ರೈನಿಂಗ್ ಎಕ್ಸ್ ಆಲ್ರೆಡಿ ಹಾರಿಜೆಂಟಲ್ ಲೈನಲ್ಲಿ ಬರ್ಕೊಳ್ಳಾಗಿದೆ. ಹಾರಿಜೆಂಟಲ್ ಇದ್ದಿದ್ದು ವರ್ಟಿಕಲ್ ಮಾಡಲಾಗಿದೆ. ಟ್ರೈನಿಂಗ್ ವೈ ಸೇಲ್ಸ್ ಅದೇನು ಇನ್ಕಾರ್ ಆಗಿರುತ್ತಲ್ಲ ಅದನ್ನು ಕೂಡ ವರ್ಟಿಕಲ್ನಲ್ಲಿ ಬರೆಯಲಾಗಿದೆ. ಡಿಫ್ರೆನ್ಸ್ ಕಂಡುಹಿಡಿತಾರೆ. ಡಿ ಅಂತಂದರೆ ಎಕ್ಸ್ ಮೈನಸ್ ವೈ. 7 ಮೈನಸ್ 6 ಈಕ್ವಲ್ ಟು 1. ಆಮೇಲೆ 1 ಮೈನಸ್ 3 ಈಕ್ವಲ್ ಟು 2. ಹೀಗೆ ಡಿಫ್ರೆನ್ಸ್ ಕಂಡುಹಿಡ್ಕೊಂಡ್ಬಿಟ್ಟು ಅದನ್ನು ಸ್ಕ್ವೇರ್ ಮಾಡಲಾಗತ್ತೆ. ಸ್ಕ್ವೇರ್ ಯಾಕೆ ಮಾಡಲಾಗತ್ತಪ್ಪ ಅಂತಂದರೆ ಮೈನಸ್ ವ್ಯಾಲ್ಯೂನ ನೆಗ್ಲೆಕ್ಟ್ ಮಾಡೋಕ್ಕೋಸ್ಕರ. ಓಕೆ, ಸ್ಕ್ವೇರ್ ಮಾಡಿಬಿಟ್ಟು ಸಮ್ ಮಾಡಿದಾಗ ಅದು 24 ಬಂತು. ಈಗ ನೋಡಿ 6 ಇಂಟು 24 ಎಷ್ಟಾಗುತ್ತೆ? 144 ಆಗುತ್ತೆ. ಎನ್ ಎಷ್ಟಿದೆ? 10 ಇದೆ. 10 ಹತ್ತಲೆ 100, 100 ಹತ್ತಲೆ 1000, -10
990 ಇಲ್ಲಿದೆ ನೋಡಿ. 990 ಮೇಲೆ 144, 1 ಮೈನಸ್ 144 ಡಿವೈಡೆಡ್ ಬೈ 990 ಎಷ್ಟು ಬರುತ್ತೆ ಆನ್ಸರ್? 0.855. ಇದು ಕೋಎಫಿಷಿಯಂಟ್ ಆಫ್ ಕೋರಿಲೇಷನ್ ಅಕಾರ್ಡಿಂಗ್ ಟು ಸ್ಪಿಯರ್ಮನ್ಸ್ ಫಾರ್ಮುಲಾ. ರ್ಯಾಂಕ್ ಆಗಿರುವಂಥ ಮೆಥಡ್ ಆಗಿರುತ್ತೆ. ಒಂದಷ್ಟು ಸಂದರ್ಭದಾಗ ಏನಾಗ್ತದಪ್ಪ ಅಂತಂದರೆ ಡಾಟಾ ಸೆಟ್ನಲ್ಲಿ ರ್ಯಾಂಕ್ ಕೊಡೋ ಹೊತ್ನಾಗ 2 ಸೇಮ್ ರ್ಯಾಂಕ್ ಬಂದ್ಬಿಡ್ತಾವೆ. ಫಾರ್ ಎಕ್ಸಾಂಪಲ್ ಈ ಡಾಟಾ ಸೆಟ್ನಲ್ಲಿ 5 ಮತ್ತು 6 ಇಬ್ಬರು ಸೇಲ್ಸ್ಮನ್ಸ್ಗೆ 6 ರ್ಯಾಂಕ್ ಕೊಡಲಾಗಿದೆ ಅಂತ ಇಟ್ಕೊಂಡ್ಬಿಟ್ರಿ. ಹಿಂಗಿದ್ದಾಗ ಹೆಂಗೆ ಮಾಡೋದು? ಎರಡಕ್ಕೂ 6 ರ್ಯಾಂಕ್ ಅಂತ ಕನ್ಸಿಡರ್ ಮಾಡಲ್ಲ, ಮೆಥಡ್ ಇದೆ. ಇನ್ ಸ್ಪಿಯರ್ಮನ್ ರ್ಯಾಂಕ್ correlation ಮೆಥಡ್, ದ ಬಿಗ್ಗೆಸ್ಟ್ ಐಟಮ್ ಗೆಟ್ಸ್ ದ ಫಸ್ಟ್ ರ್ಯಾಂಕ್. ಬಿಗ್ಗೆಸ್ಟ್ ಐಟಮ್ ಇದ್ರೆ ಅದು ಫಸ್ಟ್ ರ್ಯಾಂಕ್ ಸಿಗುತ್ತೆ ಅದಕ್ಕೆ, ಆ್ಯಂಡ್ ದ ನೆಕ್ಸ್ಟ್ ಟು ಇಟ್ ಗೆಟ್ ಸೆಕೆಂಡ್ ರ್ಯಾಂಕ್. ಮತ್ತು ಅದರ ನೆಕ್ಸ್ಟ್ ಇರುವಂಥ ಐಟಮ್ಗೆ ಸೆಕೆಂಡ್ ರ್ಯಾಂಕ್ ಸಿಗುತ್ತೆ, ಆ್ಯಂಡ್ ಸೊ ಆನ್. ಬಟ್ ಡಿಫಿಕಲ್ಟಿ ಮೇ ಬಿ ಎನ್ಕೌಂಟರ್ಡ್ 2 or more ಐಟಮ್ಸ್ ಆರ್ ಆಫ್ ಈಕ್ವಲ್ ವ್ಯಾಲ್ಯೂಸ್. 2 ಅಥವಾ 2ಕ್ಕಿಂತ ಹೆಚ್ಚಿಗೆ ಈಕ್ವಲ್ ವ್ಯಾಲ್ಯೂಸ್ ರ್ಯಾಂಕ್ ಬಂದುಬಿಟ್ರೆ ಅಲ್ಲಿ ಡಿಫಿಕಲ್ಟಿ ಅರೈಸ್ ಆಗ್ತಿರುತ್ತೆ. ಫಾರ್ ಎಕ್ಸಾಂಪಲ್, ದೇರ್ ಆರ್ 2 ಐಟಮ್ಸ್ ವಿತ್ ದ ಸೇಮ್ 4th ರ್ಯಾಂಕ್. 4th ರ್ಯಾಂಕಿಗೆ 2 ಐಟಮ್ಸ್ ಇದಾವೆ ಅನ್ಕೊಳ್ಳಿ. ದೆನ್ ಇನ್ಸ್ಟೆಡ್ ಆಫ್ allotting 4th rank to the respective 2 observations, 2 ಅಬ್ಸರ್ವೇಷನ್ಸ್ಗೆ 4th ರ್ಯಾಂಕ್ ಅಂತ ಕೊಡೋ ಬದಲು ಏನು ಮಾಡಬೇಕಪ್ಪ ಅಂತಂದರೆ we award 4.5. ಹೇಗೆ ಮಾಡ್ತೀವಿ? 4th ರ್ಯಾಂಕ್ ಪ್ಲಸ್ 5th ರ್ಯಾಂಕ್ 2 ಕೂಡಿಸ್ಬೇಕು. ಕೂಡಿಸ್ಬಿಟ್ಟು ಡಿವೈಡೆಡ್ ಬೈ 2 ಮಾಡಿದ್ರೆ 9 ಡಿವೈಡೆಡ್ ಬೈ 2 ಆಗುತ್ತೆ, 4.5 ಬರುತ್ತೆ. ಎರಡೂ ವ್ಯಾಲ್ಯೂಗೂ 4.5 ಅಂತ ರ್ಯಾಂಕ್ ಕೊಡಲಾಗುತ್ತೆ ಫಾರ್ ಈಚ್ ಆಫ್ ದಿ 2 ಅಬ್ಸರ್ವೇಷನ್ಸ್. 2 ಅಬ್ಸರ್ವೇಷನ್ಸ್ಗೂ 4.5ನ ಕೊಡಲಾಗುತ್ತೆ. ಆ್ಯಂಡ್ ದ ಮೀನ್ ಆಫ್ ದಿ ರ್ಯಾಂಕ್ ಈಸ್ ಅನ್ಎಫೆಕ್ಟೆಡ್. ಸೊ ಅದರಿಂದ ಕಂಡುಹಿಡಿಯುವಂಥ ಮೀನ್ ಏನಿರುತ್ತಪ್ಪ ಅಂತಂದರೆ ಅದು ಅನ್ಎಫೆಕ್ಟೆಡ್ ಆಗಿರುತ್ತೆ. ಅದ್ರ ಮೇಲೆ ಯಾವುದೇ ರೀತಿಯಾದಂಥ ಎಫೆಕ್ಟ್ ಬೀಳಲ್ಲ. ಹಂಗೆ ಎಫೆಕ್ಟ್ ಬೀಳಬಾರ್ದು ಅನ್ನೋ ಉದ್ದೇಶದಿಂದನೇ ಹಿಂಗೆ 4.5 ಮಾಡಲಾಗುತ್ತೆ ಅದನ್ನ. ಇನ್ ಸಚ್ ಕೇಸಸ್ ಆ್ಯನ್ ಅಡ್ಜಸ್ಟ್ಮೆಂಟ್ ಇನ್ ದ ಸ್ಪಿಯರ್ಮನ್ಸ್ ಫಾರ್ಮುಲಾ ಈಸ್ ಮೇಡ್. ಒಂದು ಸ್ವಲ್ಪ ಅಡ್ಜಸ್ಟ್ಮೆಂಟ್ ಮಾಡಬೇಕಾಗತ್ತೆ ಅಂಥ ಕೇಸಸ್ನಲ್ಲಿ. ಇವನ್ ಫಾರ್ಮುಲಾದಲ್ಲಿ ಏನು ಅಡ್ಜಸ್ಟ್ಮೆಂಟ್ ಮಾಡ್ತಾರೆ ನೋಡ್ರಿ. ಫಾರ್ ದಿಸ್ ಸಿಗ್ಮಾ ಡಿ ಸ್ಕ್ವೇರ್ ಈಸ್ ಇನ್ಕ್ರೀಸ್ಡ್ ಬೈ T3 minus T1. T3 minus T1 ಅಂತ ಯಾವುದು ಸಮ ಬಂದಿರ್ತಾವಲ್ಲ 2 ರ್ಯಾಂಕ್ಸ್, ಅವು 2 ಮೈನಸ್ ಮಾಡಿಬಿಟ್ಟು ಡಿವೈಡೆಡ್ ಬೈ 12 ಮಾಡ್ತಾರೆ. ಫಾರ್ ಈಚ್ ಟೈ, ಪ್ರತಿಯೊಂದು ಟೈಗೂ ಕೂಡ ಹಿಂಗೆ ಮಾಡಬೇಕಾಗತ್ತೆ. 2 ಟೈ ಬಂದಿದ್ದು ಅಂತಂದರೆ T3 minus T ಡಿವೈಡೆಡ್ ಬೈ 12 2 ಬರೆ ಹಚ್ಚಬೇಕಾಗತ್ತೆ. 3 ಬರೆ ಟೈ ಬಂದಿದ್ರೆ T3 minus T1 ಡಿವೈಡೆಡ್ ಬೈ 12, T3 minus T1 ಡಿವೈಡೆಡ್ ಬೈ 12, ಹೀಗೆ 3 ಬರೆ ಹಚ್ಚಬೇಕಾಗತ್ತೆ. ನೋಡ್ರಿ, T ಸ್ಟ್ಯಾಂಡ್ಸ್ ಫಾರ್ ದ ನಂಬರ್ ಆಫ್ ಅಬ್ಸರ್ವೇಷನ್ಸ್ ಇನ್ ಈಚ್ ಟೈ. ಇಲ್ಲಿ 2 ಟೈ ಬಂದಿದ್ದಾವೆ, 4 ಮತ್ತು 5ನೇ ರ್ಯಾಂಕ್ ಅಥವಾ 5ನೇ ಅಬ್ಸರ್ವೇಷನ್ ಮತ್ತು 4ನೇ ಅಬ್ಸರ್ವೇಷನ್ 2 ಟೈ ಆಗಿದ್ದಾವೆ ಅಂತ ಅನ್ಕೊಂಡ್ರೆ ಫಾರ್ಮುಲಾ ಹಿಂಗಾಗತ್ತೆ ನೋಡಿ. 1 ಮೈನಸ್ ಸಿಗ್ಮಾ ಡಿ ಸ್ಕ್ವೇರ್ ಪ್ಲಸ್ T3 ಮೈನಸ್ T ಡಿವೈಡೆಡ್ ಬೈ 12 1ನೇ ಟೈಗೋಸ್ಕರ, ಪ್ಲಸ್ T3 ಮೈನಸ್ T ಡಿವೈಡೆಡ್ ಬೈ 12 2ನೇ ಟೈಗೋಸ್ಕರ. ಇನ್ನೊಂದು ಟೈ ಬಂದಿತ್ತು ಅಂತ ಇಟ್ಕೋರಿ 6, ಅಂದರೆ 4, 5, 6 ಅಂತಂದರೆ 4th ಅಬ್ಸರ್ವೇಷನ್, 5th ಅಬ್ಸರ್ವೇಷನ್ ಆ್ಯಂಡ್ 6th ಅಬ್ಸರ್ವೇಷನ್ 3 ಟೈ ಇದ್ದಪ್ಪ ಅಂದರೆ ಮತ್ತೊಂದು ಇಲ್ಲಿ ಹಚ್ಚಬೇಕಾಗತ್ತೆ T3 ಮೈನಸ್ T ಡಿವೈಡೆಡ್ ಬೈ 12. ಈಗ ಇದು ಇಲ್ಲಿವರೆಗೆ ಆಗುತ್ತೆ. ಹೀಗೆ ನಾವೇನು ಮಾಡ್ತೀವಪ್ಪ ಅಂದರೆ ಸ್ಪಿಯರ್ಮನ್ ಕೋರಿಲೇಷನ್, ಅದರಲ್ಲಿ ರ್ಯಾಂಕ್ ಕೋರಿಲೇಷನಲ್ಲಿ ಫಾರ್ಮುಲಾದಲ್ಲಿ ಸ್ವಲ್ಪ ಚೇಂಜಸ್ ಮಾಡ್ಕೋಬೇಕಾಗತ್ತೆ ಯಾವಾಗಾರ ಟೈ ಬಂದಿದ್ದು ಅಂದರೆ ಡಾಟಾ ಸೆಟ್ನಲ್ಲಿ. ಹೀಗೆ ಕೋಎಫಿಷಿಯಂಟ್ ಆಫ್ ಕೋರಿಲೇಷನ್, ರ್ಯಾಂಕ್ ಕೋರಿಲೇಷನ್ನ ಕಂಡುಹಿಡಿಯಲಾಗುತ್ತೆ. ಓಕೆ, ಯುವರ್ ಸಕ್ಸಸ್ ಇಸ್ ಅವರ್ ಮಿಷನ್. ವೆಲ್ಕಮ್ ಟು ಭವ ಜ್ಞಾನಾಂತರ, where learning is an adventure. Thank you, one and all. Meet you tomorrow with the new concept, that is now concept next regression. Regression ಗೆ ಭೇಟಿ.